12ನೇ ಆವೃತ್ತಿಯ ಬಿಗ್ ಬಾಸ್ ಕನ್ನಡ ಇನ್ನೇನು ಕೆಲವೇ ದಿನಗಳ ಹಿಂದೆ ಸ್ಟಾರ್ಟ್ ಆಗಿತ್ತು. ಆದರೆ ಅದಕ್ಕೆ ಈಗ ಶಾಕ್ ಎದುರಾಗ್ತಾ ಇದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ಪೊಲ್ಯೂಷನ್ ಬೋರ್ಡಿಂದ ನೋಟಿಸ್ ಕೊಟ್ಟರು, ಬೆಂಗಳೂರು ಗ್ರಾಮಾಂತರ SP ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಈಗ ಜಾಲಿವುಡ್ ಸ್ಟುಡಿಯೋಸ್ನಂತ ಅಧಿಕಾರಿಗಳು ಹೊರಟಿದ್ದಾರೆ. ಯಾಕೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀಗ ಜಡಿಯೋದಕ್ಕೆ. ಹಾಗಾದರೆ ಬಂದ್ ಆಗತ್ತಾ ಬಿಗ್ ಬಾಸ್ ಈ ಸೀಸನ್ ಅನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಸಮೇತ ಜಾಲಿವುಡ್ ಸ್ಟುಡಿಯೋಸ್ ಬಳಿಗೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ನಿನ್ನೆ ನೋಟಿಸ್ ಕೊಟ್ಟಿದ್ರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೊಟ್ಟಿದ್ದಂಥ ನೋಟಿಸ್ ಇದು. ಪೊಲ್ಯೂಷನ್ ಬೋರ್ಡ್ ಕೊಟ್ಟಂತಹ ಕೆಲವೊಂದಷ್ಟು ಕಂಡೀಷನ್ಸ್ ಏನಿತ್ತು ಅದನ್ನು ಫುಲ್ಫಿಲ್ ಮಾಡಿಲ್ಲ ಅನ್ನುವಂಥದ್ದು ಇವ್ರ ಮೇಲಿರುವಂಥ ಆರೋಪ. ಸರಿಯಾಗಿ STP ವ್ಯವಸ್ಥೆ ಇಲ್ಲ. ಅಷ್ಟು ಜನರನ್ನ ನೀವು ಅಲ್ಲಿ ಆ ಸ್ಟುಡಿಯೋಸ್ನಲ್ಲಿ ಇಡ್ತೀರಿ. ಬರೀ ಬಿಗ್ ಬಾಸ್ ಒಳಗಡೆ ಇರುವಂಥವ್ರು ಕಂಟೆಸ್ಟೆಂಟ್ಸ್ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 300-400 ಅಷ್ಟು ಸ್ಟಾಫ್ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಅಲ್ಲಿ ಇರುವಾಗ ನೀವು ಏನು ವ್ಯವಸ್ಥೆಯನ್ನು ಮಾಡಿದಿರಿ ಅನ್ನುವಂಥದ್ರ ಬಗ್ಗೆ ಪೊಲ್ಯೂಷನ್ ಬೋರ್ಡ್ ನಿನ್ನೆನೂ ಕೂಡ ನೋಟಿಸನ್ನು ಕೊಟ್ಟಿತ್ತು. ಸರಿಯಾಗಿ ನೀವು ವ್ಯವಸ್ಥೆನ ಮಾಡಿಲ್ಲ ಅಂಥೇಳಿ. ಅಲ್ಲಿ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅದನ್ನು ಕರೆಕ್ಟಾಗಿ ಹಾಕಿಲ್ಲ, ಇದನ್ನೆಲ್ಲವನ್ನೂ ಯಾವುದನ್ನು ಕೂಡ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಿದ್ವಿ. ನೋಡಿ, ಈಗ ಲೇಟೆಸ್ಟ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ ನೀವು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರುವಂಥ ಅಧಿಕಾರಿಗಳು ಇವರೆಲ್ಲರೂ ಕೂಡ ಜಾಲಿವುಡ್ ಸ್ಟುಡಿಯೋಸ್, ಬಿಡದಿಯಲ್ಲಿರುವಂಥ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅಲ್ಲಿಗೆ ಈಗಾಗಲೇ ಬಂದಿದ್ದಾರೆ. ಯಾಕಂದರೆ ನೆನ್ನೆ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಇನ್ನೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಅಥವಾ ಅದಕ್ಕೆ ಸರಿಪಡಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡಿಲ್ಲ. ಹಾಗಾಗಿ ಅದನ್ನು ಗಮನಕ್ಕೆ ತಂದು ಬಹುಶಃ ಬೀಗ ಹಾಕುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾವೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದನ್ನೇನಾದರೂ ಸರಿಪಡಿಸ್ಕೊಂಡಿದ್ದು, ಆ ನೋಟಿಸ್ಗೆ ನಾವು ಕಾಲಾವಕಾಶವನ್ನು ಕೇಳಿದ್ದೀವಿ ಅಥವಾ ಉತ್ತರವನ್ನು ಕೊಡ್ತೀವಿ, ಇನ್ನು ಕೆಲವು ದಿನಗಳ ಕಾಲ ಟೈಮ್ ಬೇಕು ಅನ್ನುವಂಥದ್ದು ಏನಾದ್ರು ಅವ್ರು ತೊಗೊಂಡಿದ್ದಾರೆ, ಇದೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕಂತೂ ಈ 12th ಸೀಸನ್ ಏನು ಸ್ಟಾರ್ಟ್ ಆಯ್ತಲ್ಲ, ಬಿಗ್ ಬಾಸ್ 12th ಸೀಸನ್, ಸೊ ಅದಕ್ಕೀಗ ಸದ್ಯಕ್ಕೆ ಶಾಕ್ ಎದುರಾಗಿದೆ. 2 ವೀಕ್ ಮುಂಚೆನೇ ಸ್ಟಾರ್ಟ್ ಆಗಿದ್ದು ಅಷ್ಟೇ, ಕೆಲವು ದಿನಗಳು ಆಗಿವೆ. ಅದಾಗಲೇ ಶಾಕ್ ಎದುರಾಗಿದೆ. ಲಾಸ್ಟ್ ವೀಕ್ ಸ್ಟಾರ್ಟ್ ಆಗಿದೆ. ಇನ್ಫ್ಯಾಕ್ಟ್ ಈ ಸಂಡೇ ಅಲ್ಲ, ಅದರ ಬಿಫೋರ್ ಸಂಡೇ ಸ್ಟಾರ್ಟ್ ಆಗಿದ್ದಂತಹ ಬಿಗ್ ಬಾಸ್. ಈಗ ಲಾಸ್ಟ್ ಟೈಮ್ ಕೂಡ ಕೆಲವೊಂದಷ್ಟು ವಿವಾದಗಳು ಇದೆಲ್ಲವೂ ಕೂಡ ನೋಡಿದ್ವಿ ನಾವು. ಬಿಗ್ ಬಾಸ್ ಅಂತ ಹೇಳಿ ಸ್ಟಾರ್ಟ್ ಆದಾಗ ಬಿಗ್ ಬಾಸ್ ಒಳಗಡೆ ಕಂಟೆಸ್ಟೆಂಟ್ಸ್ಗಳು ಎಷ್ಟೊಂದು ವಿವಾದಗಳನ್ನು ಕ್ರಿಯೇಟ್ ಮಾಡ್ಕೋತಾರೋ ಅದೇ ರೀತಿ ಈಗ ಬಿಗ್ ಬಾಸ್ ಸ್ವತಃ ಇಡೀ ಮ್ಯಾನೇಜ್ಮೆಂಟೇ ಈ ಸತಿ ವಿವಾದಕ್ಕೆ ಒಳಗಾಗಿದೆ. ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಅಲ್ಲಿ ಒಳಗಡೆ ಇದ್ದಂಥ ಕಂಟೆಸ್ಟೆಂಟ್ಗಳು ಅವ್ರುಗಳನ್ನ ಕೆಲವೊಬ್ಬರನ್ನ ಅರೆಸ್ಟ್ ಮಾಡಿದ್ದು, ಒಳಗಡೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದು, ನೆಕ್ಸ್ಟ್ ಅವ್ರು ಹೋಗಿ ಕೋರ್ಟ್ ಅಟೆಂಡ್ ಆಗಿ ಬಂದಿದ್ದು, ಇದೆಲ್ಲವೂ ಕೂಡ ನಡೆದಿತ್ತು. ಬಟ್ ಈಗ ನೋಡಿ, ನೋಟಿಸ್ ಪಡೆಯೋದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ ಹಿಂದೇಟು. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಹಾಗೂ ಕಂದಾಯ ಅಧಿಕಾರಿಗಳು ಹೋಗಿದ್ದಾರೆ. ನೋಟಿಸ್ ಕೂಡ ತೊಗೊಂಡಿಲ್ವಂತೀವಿ. ಸೊ ಹಾಗಾಗಿನೇ ಈಗ ಅಧಿಕಾರಿಗಳು ಅಲ್ಲಿಗೆ ಹೋಗಿರೋದು. ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಹೋಗಿದ್ದಾರೆ. ಬಿಗ್ ಬಾಸ್ಗೆ ಅಂದರೆ ಈ ಮ್ಯಾನೇಜ್ಮೆಂಟ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿತ್ತು, ಆದರೆ ಆ ನೋಟಿಸನ್ನು ತಗೊಂಡಿಲ್ಲ ಅವರು. ಸೊ ಹಾಗಾಗಿನೇ ಇವತ್ತು ಅಧಿಕಾರಿಗಳ ಸಮೇತ ಹೋಗಿದ್ದಾರೆ. ಈಗ ನೋಟಿಸನ್ನು ಹಿಡ್ಕೊಂಡು ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ. ಅಂದರೆ ನೋಟಿಸನ್ನು ಬರೀ ಸರ್ವ್ ಮಾಡಿ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಥವಾ ನೀವು ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಮಾತ್ರ ಹೇಳಿ ಅಧಿಕಾರಿಗಳು ವಾಪಸ್ ಆಗ್ತಾರಾ, ಅಥವಾ ನೀವು ನೋಟಿಸ್ ಪಡೆದಿಲ್ಲ, ನಿಮ್ಮ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿ ಬೀಗ ಜಡಿತಾರ? ಇದು ಈಗ ಕುತೂಹಲ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ಏನು ನಡೀತಾ ಇದೆ ಈಗ ಸದ್ಯಕ್ಕೆ? ಅಧಿಕಾರಿಗಳು ಅಲ್ಲಿಂದ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆ? ಏನಾಗುತ್ತೆ ಇವತ್ತು? ಬರೀ ನೋಟಿಸ್ ಸರ್ವ್ ಮಾಡಿ ಬರುವಂಥದ್ದು ಅಥವಾ ಬೀಗ ಜಡಿಯುವಂಥ ಒಂದು ಸಾಧ್ಯತೆಗಳು ಏನಾದರೂ ಕಂಡು ಬರ್ತಾ ಇದೆ? ಏನು ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ ಪ್ರಶಾಂತ್? ರೆಹಮಾನ್, ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ 2 ವಾರಗಳೇ ಅಂದ್ರೆ 12ನೇ ಆವೃತ್ತಿಯ ಎರಡನೇ ವಾರದಲ್ಲಿ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಬೀಗ ಬೀಳುವಂತ ಸಾಧ್ಯತೆಗಳು ಕೂಡ ಈಗ ಎದುರಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಜಾಲಿವುಡ್ ಸ್ಟುಡಿಯೋಸ್ ಅಂತ ಇದೆ. ಸುಮಾರು 30-35 ಎಕರೆ ಪ್ರದೇಶ. ಅದರಲ್ಲಿ ಒಂದು ಭಾಗದಲ್ಲಿ ಈ ಒಂದು ಸೆಟ್ ಅನ್ನು ಹಾಕಿ ಬಿಗ್ ಬಾಸ್ ಶೋ ಕೂಡ ನಡೀತಾ ಇದೆ. 2 ವಾರದಿಂದ ಕೂಡ ನಡೀತಾ ಇರುವಂತದ್ದು. ಆದ್ರೆ ಇತ್ತೀಚೆಗೆ ಈ ಒಂದು ಸ್ಟುಡಿಯೋಸ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿಲ್ಲ, ಗಾಳಿಗೆ ತೂರಿದ್ದಾರೆ. ಬಹಳ ಪ್ರಮುಖವಾಗಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಿಲ್ಲ. ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಜೊತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು ಕೂಡ ವರದಿಯನ್ನ ಕೊಟ್ಟು ಈ ರೀತಿ ಇವರೆಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಹೀಗಾಗಿ ಆ ಒಂದು ಇಡೀ ಸ್ಟುಡಿಯೋಕ್ಕೆ
ಬೀಗ ಮುದ್ರೆ ಹಾಕ್ಬೇಕು ಅನ್ನೋಂಥದ್ದು ಕೂಡ ತಿಳಿಸಿದ್ರು. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಚರ್ಚೆಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ತಂಡ ಕೂಡ ಈಗಾಗಲೇ ಆ ಜಾಲಿವುಡ್ ಮುಂಭಾಗ ಕೂಡ ಬಂದಿರುವಂತದ್ದು. ಇದ್ರ ಮಧ್ಯೆ ಈ ಎಲ್ಲಾನು ನೀವು ವೈಲೆನ್ಸ್ ಮಾಡಿದೀರಾ ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅವರು ನೋಟಿಸ್ ಅನ್ನು ಕೂಡ ಪಡ್ಕೊಂಡಿಲ್ಲ. ಇವತ್ತು ರಜೆ ಇದೆ, ನಾವು ನಾಳೆ ಪಡ್ಕೊಂತೀವಿ ಅಂತ ಹೇಳಿ ಇಡೀ ಉದ್ಘಾಟಕನ ತೋರಿಸಿದ್ದಾರೆ. ಹಾಗಾಗಿ ಈಗ ರಾಮನಗರ ತಹಸೀಲ್ದಾರ್ ತೇಜಸ್ವಿ ಅಂತ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಟೀಮ್ ಬರ್ತಾರೆ. ಜೊತೆಗೆ ಈಗಾಗಲೇ ಬಿಡದಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇರುವಂತದ್ದು. ಈಗಿರುವಂತಹ ಮಾಹಿತಿ ಪ್ರಕಾರ ಓಲ್ ಈ ಒಂದು ಜಾಲಿವುಡ್ಗೆ ಬೀಗ ಮುದ್ರೆ ಹಾಕೋದಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಕೆಲವೊಂದಿಷ್ಟು ಕಾರಣಗಳು ಕಳೆದ 3-4 ತಿಂಗಳಿಂದಲೂ ಕೂಡ ವಿವಾದದಲ್ಲಿ ಜಾಲಿವುಡ್ ಇದೆ. ಕೆಲವೊಂದಿಷ್ಟು ನಕ್ಷೆಗಳನ್ನ ಅನುಮೋದನೆ ಪಡ್ಕೊಂಡಿಲ್ಲ, ಅಂದ್ರೆ ಸ್ಥಳೀಯ ಪ್ರಾಧಿಕಾರ ಏನಿರುತ್ತೆ ಅವರಿಂದ ಅನುಮೋದನೆಯನ್ನು ಪಡ್ಕೊಂಡಿಲ್ಲ. ಹೀಗಾಗಿ ಅವರ ಒಂದು ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತ ಮಾಡಿ ಅಂತ ಹೇಳಿದ್ರು. ಜೊತೆಗೆ ಸಂಬಂಧಪಟ್ಟಂತ ಸ್ಥಳೀಯ ಬಿಡದಿ ಪೊಲೀಸ್ ಠಾಣೆಯಿಂದಲೂ ಕೂಡ ಕೆಲವೊಂದಿಷ್ಟು NOC ಅನ್ನು ಪಡೆದಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಇತ್ತು. ಇವೆಲ್ಲವುಗಳ ಆಧಾರದ ಮೇಲೆ ಈಗ ಬೀಗ ಮುದ್ರೆ ಹಾಕ್ಬೇಕು ಅಂತ ಹೇಳಿ ಈಗ ತಂಡ ಕೂಡ ಆಗಮಿಸ್ತಾ ಇದೆ. ಒಂದ್ ಕಡೆ ನೋಟಿಸ್ ಅನ್ನ ಪಡಿತಾ ಇಲ್ಲ. ಹಾಗಾಗಿ ಓಲ್ ಜಾಲಿವುಡ್ಗೆನೆ ಬೀಗ ಮುದ್ರೆ ಹಾಕೋದಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗ್ತಾ ಇರೋದು. ಒಂದು ವೇಳೆ ಜಾಲಿವುಡ್ಗೆ ಬೀಗ ಮುದ್ರೆ ಹಾಕಿದ್ದೆ ಆದ್ರೆ ಅದರ ಒಳಗೆ ಶೋ ನಡೀತಾ ಇರುವಂತ ಸಾಕಷ್ಟು ಜನ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಶಿಫ್ಟ್ ವೈಸ್ ಅಲ್ಲೂ ಕೂಡ ಕೆಲಸವನ್ನ ಮಾಡ್ತಾರೆ, ಬರುವಂತ ಹೋಗುವಂತದ್ದು. ಅವರೆಲ್ಲರನ್ನೂ ಒಂದು ವೇಳೆ ಇಲ್ಲಿ ಬೀಗ ಮುದ್ರೆ ಹಾಕ್ಬೇಕು ಅಂದ್ರೆ ಒಳಭಾಗದಲ್ಲಿ ಇರುವಂತವ್ರು ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿ ಬೀಗ ಮುದ್ರೆ ಹಾಕ್ಬೇಕು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದು ಈಗ ಮಾಹಿತಿ ಬಂದಿರುವಂತ ಪ್ರಕಾರ ಬೀಗ ಮುದ್ರೆ ಹಾಕೋದಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ನಡ್ಕೊಂತಾ ಇದಾರಂತ. ಹೀಗಾಗಿ ಏನಾದ್ರೂ ಒಂದು ವೇಳೆ ಈ ರೀತಿ ಬೀಗ ಮುದ್ರೆ ಹಾಕಿದ್ದೆ ಆದ್ರೆ ಬಿಗ್ ಬಾಸ್ ಶೋನ ಈಗ ಸ್ಥಗಿತ ಮಾಡಿ ಬೇರೆಯವರಿಗೆ ಶಿಫ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಸ್ವಲ್ಪ ದಿನಗಳ ಕಾಲ ಮುಂದುವರಿಸಬೇಕಾಗತ್ತೆ. ಏಕಾಏಕಿ ನಿಮಗ್ ಗೊತ್ತಿರುವಂತದ್ದು, ಏಕಾಏಕಿ ಅದನ್ನೆಲ್ಲವನ್ನು ಕೂಡ ಬೇರೆ ಒಂದ್ ಕಡೆ ಸೆಟಪ್ ಮಾಡಿ ಅಲ್ಲಿ ಶೋ ನಡೆಸೋದಕ್ಕೂ ಕೂಡ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ, ಕೆಲವೊಂದಿಷ್ಟು ದಿನಗಳು ಬೇಕಾಗುತ್ತೆ. ಹಾಗಾಗಿ ಶೋ ಸ್ಥಗಿತವಾಗಂತ ಸಾಧ್ಯತೆಗಳು ಹೆಚ್ಚಳ ಇದೆ. ಇಲ್ಲಿ ಅಧಿಕಾರಿಗಳು ಬಂದು ಆ ಸಂಸ್ಥೆಯ ಏನ್ ಸಿಬ್ಬಂದಿಗಳು ಇರ್ತಾರೆ ಅವ್ರ ಜೊತೆ ಮಾತಾಡಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಗೊತ್ತಾಗುವಂತದ್ದು. ರೆಹಮಾನ್, ಅಂದ್ರೆ ಪ್ರಶಾಂತ್, ಈಗ ಬಿಗ್ ಬಾಸ್ ಅಥವಾ ಅವರ ಮ್ಯಾನೇಜ್ಮೆಂಟ್ ಏನು ಸಮಸ್ಯೆ ಕಾಣಿಸ್ತಾ ಇಲ್ಲ. ಈಗ ನೀವು ಹೇಳೋ ಪ್ರಕಾರ ಈ ಜಾಲಿವುಡ್ ಸ್ಟುಡಿಯೋಸ್ ಏನಿದೆಯಲ್ಲ ಅದ್ರದ್ದು ಸಮಸ್ಯೆ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಹೇಳಿದಾಗೆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ್ರೆ ಅಫ್ಕೋರ್ಸ್ ಅದ್ರ ಒಳಗಡೆನೆ ಇರುವಂತಹ ಈ ಬಿಗ್ ಬಾಸ್ ಹೌಸ್, ಸೊ ಹಾಗಾಗಿ ಅದಕ್ಕೂ ಕೂಡ ತೊಂದರೆ ಆಗತ್ತೆ ಅನ್ನುವಂಥದ್ದು. ಏನಾದರೂ ಅಲ್ಲಿಂದ ಮ್ಯಾನೇಜ್ಮೆಂಟ್ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಅಥವಾ ನೀವು ಹೇಳಿದ ಹಾಗೆ ಅವ್ರನ್ನೆಲ್ಲರನ್ನು ಕೂಡ ಖಾಲಿ ಮಾಡಿಸಿ, ಯಾಕಂದ್ರೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಸ್ ಅನ್ನು ಕೂಡ ಖಾಲಿ ಮಾಡಿಸ್ಬೇಕಾಗತ್ತೆ, ಅವಾಗ ಒಳಗಡೆ ಇಟ್ಟು ಬೀಗ ಮುದ್ರೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಈ ಥರದ ಪ್ರಕ್ರಿಯೆಯನ್ನು ಕೂಡ ನಡೆಸೋದಕ್ಕೂ ಅಲ್ಲಿ ತಯಾರಿಗಳೇನಾದರೂ ನಡೀತಾ ಇದೆಯಾ ಪ್ರಶಾಂತ್? ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಡೆಫಿನೆಟ್ಲಿ. ಯಾಕಂದ್ರೆ ಈಗ ಒಂದು ಓಲ್ ಕೊಟ್ಟಿರುವಂತದ್ದು ಜಾಲಿವುಡ್ಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇಡೀ ಜಾಲಿವುಡ್ಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಬೀಗ ಮುದ್ರೆ ಹಾಕ್ತಂತ ಸಂದರ್ಭದಲ್ಲಿ ಒಳಭಾಗದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸುಮಾರು 30-35 ಎಕರೆ ಪ್ರದೇಶದಲ್ಲಿ ಜಾಲಿವುಡ್ ಇದೆ. ಅದರಲ್ಲಿ ಒಂದು ಭಾಗದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇರುವಂತದ್ದು. ಅವ್ರು ಬೃಹತ್ತಾದಂತ ಸೆಟ್ ಅನ್ನ ಹಾಕಿ ಶೋ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಜಾಲಿವುಡ್ಗೆ ಬೀಗ ಮುದ್ರೆ ಹಾಕ್ತಂತ ಸಂದರ್ಭದಲ್ಲಿ ಒಳಭಾಗದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆಗಳಿಗೂ ಈ ರೀತಿ ರಿಯಾಲಿಟಿ ಶೋಗಳಾಗ್ಲಿ ಬೇರೆ ಬೇರೆ ಗೇಮ್ಸ್ ಅಡ್ವೆಂಚರ್ಸ್ ಎಲ್ಲ ಇದಾವೆ, ಅವು ಕೂಡ ನಡೆಯೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ಹೊರಭಾಗಕ್ಕೆ ಕಳಿಸಿ ಬೀಗ ಮುದ್ರೆ ಹಾಕುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ಕೂಡ ಜಿಲ್ಲಾಡಳಿತ ಕೂಡ ಕರ್ಕೊಂತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಿಡದಿ ಠಾಣೆಯ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಆಗಮಿಸ್ತಾರೆ. ಜೊತೆಗೆ ರೆವಿನ್ಯೂ ಅಧಿಕಾರಿಗಳು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಜಾಲಿವುಡ್ ಅವರು ಒಂದು ನೆಗ್ಲೆಕ್ಟ್ ಮಾಡಿರುವಂತದ್ದು, ಕೆಲವೊಂದಿಷ್ಟು ನಿಯಮಗಳನ್ನ ಗಾಳಿಗೆ ತೋರಿಯಾರೆ. ಅವರ ಒಂದು ಎಫೆಕ್ಟ್ ಈಗ ಬಿಗ್ ಬಾಸ್ ಶೋಗೂ ಕೂಡ ತಡ್ತಾ ಇರುವಂತದ್ದು. ಬಿಗ್ ಬಾಸ್ ಶೋಗೆ ಇವರು ಏಕಾಏಕಿ ನೋಟಿಸ್ ಅನ್ನ ಕೊಟ್ಟಿಲ್ಲ, ಆದ್ರೆ ಜಾಲಿವುಡ್ ನ ಏನ್ ಸಂಸ್ಥೆ ಇದೆ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಕೆಲವೊಂದನ್ನೆಲ್ಲ ನೀವು ಮೇಂಟೈನ್ ಮಾಡಿಲ್ಲ, ಕೆಲವೊಂದನ್ನೆಲ್ಲ ಪಾಲಿಸಿಲ್ಲ ಅಂತ. ಹಾಗಾಗಿ ಆಟೋಮೆಟಿಕಲಿ ಅದು ಬಂದಾದ್ರೆ ಬಿಗ್ ಬಾಸ್ ಶೋ ಕೂಡ ಬಂದ್ ಆಗುತ್ತೆ. ಯಾಕಂದ್ರೆ ಅದ್ರ ಒಳಭಾಗದಲ್ಲಿ ನಡೀತಿರುವಂತದ್ದು ಎಂಟೈರ್ ಗೇಟ್ 3 ಗೇಟ್ಗಳಿದಾವೆ. 3 ಗೇಟ್ಗಳಿಗೂ ಕೂಡ ಬೀಗ ಮುದ್ರೆ ಹಾಕಿದ್ರೆ ಒಳಭಾಗದಿಂದ ಫುಡ್ ಆಗಿರ್ಬೋದು ಬೇರೆ ಬೇರೆ ಪ್ರಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಮುಖವಾಗಿ ಒಳಗಿರೋರನ್ನ ಲಾಕ್ ಮಾಡಿ ಬೀಗ ಮುದ್ರೆ ಹಾಕುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಒಳಭಾಗದ ಸಂಪೂರ್ಣವಾಗಿ ಈ ಜಾಲಿವುಡ್ ನಲ್ಲಿ ಕೆಲಸ ಮಾಡ್ತಿರುವಂತದ್ದು, ಈ ಸೆಟ್ ನಲ್ಲಿ ಕೆಲಸ ಮಾಡ್ತಿರುವಂತದ್ದು, ರಿಯಾಲಿಟಿ ಶೋ ಅಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲನೂ ಕೂಡ ಹೊರಗೆ ಕಳಿಸಿ ಬೀಗ ಮುದ್ರೆ ಹಾಕ್ಬೇಕಾಗತ್ತೆ. ಹೀಗಾಗಿ ಜಿಲ್ಲಾಡಳಿತ ಈಗ ಸ್ಥಳಕ್ಕೆ ಕೂಡ ಬರ್ತಾ ಇದೆ. ಅವ್ರು ಮುಂದಿನ ಕ್ರಮ ಏನ್ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿರುವಂತದ್ದು. ರೆಹಮಾನ್, ಬರೀಟ್ರು ಪ್ರಶಾಂತ್ ಹೋಲ್ಡ್, ನಾನು ಮತ್ತೆ ಮಾತಾಡ್ತೇನೆ. ಈಗ ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಬಿಡೋಣ. ಈಗ ನೋಟಿಸ್ ಪಡೆಯೋದಕ್ಕೆ ಸ್ಟುಡಿಯೋಸ್ ಹಿಂದೇಟ್ ಹಾಕಿದೆ ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋಸ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸೊ ಏನು ನೋಟಿಸನ್ನು ಕೊಟ್ಟಿದ್ರು, ಇಲ್ಲ ಇವತ್ತು ರಜಾ ಇದೆ ನಾವು ತಗೊಳ್ಳಲ್ಲ ಅಂತ ಹೇಳಿ ಉದ್ಘಾಟನಾ ಪ್ರದರ್ಶಿಸಿದ್ರಂತೆ. ಸೊ ಹಾಗಾಗಿ ಇವತ್ತು ನೇರ ವಿತ್ ಪೊಲೀಸ್ ಹೋಗಿದ್ದಾರೆ. ಒಂದು ವೇಳೆ ಏನಾದರೂ ನೋಟಿಸನ್ನು ಪಡೆದಲೇ ಅವ್ರು ಮತ್ತೆ ಏನಾದರೂ ಉದ್ಧಟತನವನ್ನು ತೋರಿಸಿದ್ರೆ ಆಗ ಏನು ಕ್ರಮಗಳನ್ನು ಕೈಗೊಳ್ತಾರೆ? ನಾಳೆ ನೋಟಿಸ್ ಕೊಡಿ, ಇವತ್ತು ರಜಾ ಇದೆ ನಾಳೆ ತೊಗೊಳ್ತೀವಿ ಅಂತ ಹೇಳಿದ್ರಂತೆ ಜಾಲಿವುಡ್ ಸ್ಟುಡಿಯೋಸು. ಸೊ ಹಾಗಾಗಿ ಈಗ ಸ್ವತಃ ಪೊಲೀಸರು ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ಎಸ್ ಪ್ರಶಾಂತ್, ನೀವು ಹೇಳ್ತಾ ಇದ್ರಿ ಆಗ್ಲೇ ಜಾಲಿವುಡ್ ಸ್ಟುಡಿಯೋಸ್ ಅವ್ರಿಗೆ ನೋಟಿಸ್ ಕೊಟ್ಟರೆ ಇಲ್ಲ ಇವತ್ತು ರಜಾ ಇದೆ ತಗೊಳ್ಳಲ್ಲ ಅಂತ ಹೇಳಿದ್ರು ಅನ್ನುವಂಥ ಒಂದು ಮಾತು. ಸೊ ಬಹುಶಃ ಅದೇನಾದರೂ ಮುಳುವು ಆಗಬಹುದಾ, ಅಥವಾ ಬರೀ ಇವತ್ತು ಮತ್ತೆ ಅಧಿಕಾರಿಗಳು ನೋಟಿಸ್ ಮಾತ್ರ ಸರ್ವ್ ಮಾಡುವಂಥದ್ದು ಇರುತ್ತಾ? ಆ ಕಡೆಯಿಂದ ಏನಾದರೂ ಬಂದಿದೆಯಾ, ಏನಾದರೂ ಮಾತುಗಳು ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಯಾರಾದರೂ ಮಾತಾಡಿದಾರಾ ಈ ವಿಚಾರವಾಗಿ? ಏನಾದರೂ ಸ್ಪಷ್ಟನೆ ಏನಾದರೂ ಸಿಕ್ಕಿದೆಯಾ ಪ್ರಶಾಂತ್?
ಈಗ ಸ್ಟುಡಿಯೋಸ್ ಅವರು ಯಾವುದೇ ಅಂದ್ರೆ ಸ್ಟುಡಿಯೋದ ಮ್ಯಾನೇಜ್ಮೆಂಟ್ ಅವ್ರು ಯಾವ್ದು ಕೂಡ ನೋಟಿಸ್ ಹಿಂದೇಟ್ ಹಾಕಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ತೇಜಸ್ವಿನಿ ಅಂತ ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ. ಪೊಲೀಸ್ ನೇತೃತ್ವದಲ್ಲಿ ಕೂಡ ಬಂದಿರುವಂತದ್ದು ರೇಮಾನ್. ಈಗ ಒಳಭಾಗ ಕೂಡ ಅವರು ತೆರಳ್ತಾ ಇದ್ದಾರೆ. ನೀವು ನೋಟಿಸ್ ಅನ್ನ ಪಡ್ಕೊಂಡಿಲ್ಲ, ಹಾಗಾಗಿ ಅವರೆಲ್ಲ ಟೀಮ್ ಕೂಡ ಈಗ ಒಳಗೋಗ್ತಾ ಇದೆ. ಈ ಜಿಲ್ಲಾಡಳಿತ ಈಗಾಗಲೇ ಬೆಳಗ್ಗೆ ನೋಟಿಸ್ ಕೊಟ್ಟೆ. ಅಂದ್ರೆ ನಿನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು, ಆದ್ರೆ ಅವರು ಪಡೆಯೋದಕ್ಕೆ ಹಿಂದೇಟನ್ನ ಹಾಕಿದ್ರು. ಅಂದ್ರೆ ನಿಮ್ಗೆ ಯಾಕೆ ಬೀಗ ಮುದ್ರೆ ಹಾಕಬಾರ್ದು ಅಂತ ಹೇಳಿ ಜೊತೆಗೆ ಜಿಲ್ಲಾಡಳಿತ ಕೂಡ ವರದಿಯನ್ನ ಕೊಟ್ಟಿದ್ರು, ಈ ರೀತಿ ಬೀಗ ಮುದ್ರೆ ಹಾಕಿ ಅಂತ. ಹಾಗಾಗಿ ಅವರು ಕೂಡ ಈಗ ತಹಸೀಲ್ದಾರ್ ನೇತೃತ್ವದಲ್ಲಿ ತಂಡ ಬಂದಿದೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಇದ್ರ ನಿರ್ಧಾರ ಆಗುತ್ತೆ ರೇಮಾನ್. ಓಕೆ ಪ್ರಶಾಂತ್, ಎಸ್ ಅಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ವಿವರಿಸ್ತಾ ಇದ್ರೆ ಪ್ಲೀಸ್ ಕಂಟಿನ್ಯೂ. ನಾನು ಮತ್ತೆ ಮಾತಾಡ್ತೀನಿ ಪ್ರಶಾಂತ್. ಈಗ ಅಲ್ಲಿದ್ದಂಥ ಸದ್ಯಕ್ಕೆ ಸಿಚುವೇಶನನ್ನು ನಾವು ಪ್ರತಿನಿಧಿ ಪ್ರಶಾಂತ್ ವಿವರಿಸ್ತಾ ಇದ್ರು. ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಒಳಗಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು.